ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಲಾಸ್ಟ್ ಗಂಟೆನೂ ನೋಡಿ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಲಾಸ್ಟ್ ಟೈಮು ಪಾರ್ಟ್ 1 ಹಾಕಿದ್ದೆ ನಾಮಕರಣದ್ದು. ಸೊ ಪ್ರಿಪ್ರೇಷನ್ಗೆ ನಾನು ನಮ್ಮಮ್ಮ ಹೋಗಿದ್ರೆ, ಈ ಸರಿ ನಾನು ನಮ್ಮ ತಮ್ಮ ಹೋಗಿದ್ದೀರಿ. ಚಿಕ್ಕಪೇಟೆಗೆ ಹೋದಾಗ ಈ ಸರಿ ನಾವು ಮುಖ್ಯವಾಗಿ ಬೇರೆ ಐಟಮ್ ತೊಗೊಬರಕ್ಕೆ ಹೋಗಿದ್ದೆ. ಲಾಸ್ಟ್ ಟೈಮು ಬ್ಯಾಗು, ಬ್ಲೌಸು ಮತ್ತು ರಿಟರ್ನ್ ಗಿಫ್ಟ್ ಬಾಕ್ಸ್ ತೊಗೊಬಂದಿದ್ದೆ. ಈ ಸರಿ ಫ್ಯಾನ್ಸಿ ಐಟಮ್ಗೆ ಹೋಗಿದ್ದೆ. ಸೊ ನಾಮಕರಣದಲ್ಲಿ ರಿಟರ್ನ್ ಗಿಫ್ಟಾಗಿ ದೊಡ್ಡವ್ರ ಜೊತೆಗೆ ಚಿಕ್ಕ ಮಕ್ಕಳು ಬರ್ತಾರಲ್ಲ, ಹೆಣ್ಮಕ್ಳು, ಒಂದು 10 ವರ್ಷದ ಮಕ್ಕಳು, 12 ವರ್ಷದ ಮಕ್ಕಳು ಅಥವಾ ಒಂದು 6 ವರ್ಷದ ಮಕ್ಕಳಿಗೆ ಅಂಥವ್ರಿಗೆ ಕೊಡೋಕ್ಕಂತ ರಿಟರ್ನ್ ಗಿಫ್ಟ್ ಐಡಿಯಾಗಂತ ಹೋಗಿದ್ದೆ. ಹಾಗೆ ನಾನು ಹೋದಾಗ ಫೆಸ್ಟಿವಲ್ ಟೈಮ್ ಇರೋದ್ರಿಂದ ನಾನು ಕೆಲವೊಂದು ಪೂಜಾ ಸಾಮಗ್ರಿಗಳು ತಂದಿದ್ದೆ. ಈ ವಿಡಿಯೋ ಬಂದ್ಬಿಟ್ಟು ನಾನು ಆಗಸ್ಟ್ ತಿಂಗಳಲ್ಲಿ ಮಾಡಿದಂಥ ವೀಡಿಯೋ ಲೇಟಾಗಿ ಆಗ್ತಾಯಿದ್ದೀನಿ. ಯಾಕೆ ಅಂದರೆ ಕೆಲವೊಂದು ನನಗೆ ವೀಡಿಯೋಗಳು ಅಷ್ಟು ಇದಾಗಿರಲಿಲ್ಲ, ಕ್ಲಾರಿಟಿ ಆಗಿರಲಿಲ್ಲ. ಸೊ ಮತ್ತು ಕರೆಕ್ಟಾಗೂ ವೀಡಿಯೋಗಳು ಮಾಡ್ಕೊಂಡಿರಲಿಲ್ಲ. ಅದನ್ನು ನೋಡೋಣ ಅಂತ ಅಡ್ಜಸ್ಟ್ ಮಾಡಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನಾನು ಮನೆಗೆ ಗಣೇಶ ಹಬ್ಬದ ಟೈಮಲ್ಲಿ ಹೋಗಿದ್ದಿದ್ದು. ಆವಾಗ ಇನ್ನೊಂದು ವಾರ ಇತ್ತು ಗಣೇಶ ಹಬ್ಬಕ್ಕೆ. ಆವಾಗಂತ ಹೋಗಿ ನಾನು ಪೂಜಾ ಸಾಮಗ್ರಿಗಳು ತೊಗೊಬಂದೆ. ಇಲ್ಲಿ ನಾನು ಏನೇನು ತೊಗೊಬಂದೆ ಅನ್ನೋದನ್ನು ಕೂಡ ನಾನು ಸಪ್ರೇಟ್ ವೀಡಿಯೋದಲ್ಲಿ ಹಾಕ್ತೀನಿ. ತುಂಬಾ ಸಖತ್ತಾಗಿತ್ತು. ಈ ಅಂಗಡಿ ಕೂಡ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಸೊ ಅದೇ ಅಂಗಡಿನ ಹುಡ್ಕೊಂಡದೆ. ಇದು ಚಿಕ್ಕಪೇಟೆ ಡೆಡ್ ಆ್ಯಂಡ್ ಟರ್ನಿಂಗ್ ಮಾಡೋಂಥ ಜಾಗದಲ್ಲೇ ಇದೆ. ಸೊ ಅಷ್ಟಾಗಿ ಅಡ್ರೆಸ್ ನನಗೆ ಗೊತ್ತಿಲ್ಲ. ಸೊ ನೀವು ರಾಜ ಮಾರ್ಕೆಟ್ ರೋಡಲ್ಲಿ ಹೋದರೆ ಸ್ಟ್ರೈಟ್ ಡೆಡ್ ಆ್ಯಂಡ್ ಬರುತ್ತಲ್ಲ, ಲೆಫ್ಟ್ಗೊಂದು ರೈಟ್ಗೊಂದು ರೈಡು, ಆದರೆ ಆ ಲೆಫ್ಟ್ ಸೈಡೇ ಇರುತ್ತೆ. ನೆಕ್ಸ್ಟು ಅಲ್ಲಿ ನಾನು ಬೇಕಾಗಿರೋಂಥ ಫ್ಲವರ್ಗಳು, ಆರ್ಟಿಫಿಷಿಯಲ್ ಫ್ಲವರ್ ಎಲ್ಲ ತೊಗೊಂಡು, ಇದು ಕೂಡ ಮಾತಾಜಿ ಶಾಪಿಗೆ ಹೋದೆ. ಇದು ಫ್ಯಾನ್ಸಿ ಸ್ಟೋರು. ಅವ್ರಿಗೆ ಫೋನ್ ಮಾಡಿ ನಾನು ಹೋಗಿದ್ದಿದ್ದು. ಫೋನ್ ನಂಬರ್ ತೊಗೊಂಡು, ಇದು ಕೂಡ ಅಷ್ಟೇ, ಈ ಶಾಪ್ನ ನಾನು ಯೂಟ್ಯೂಬಲ್ಲಿ ನೋಡಿ ಫೋನ್ ನಂಬರ್ ತೊಗೊಂಡು ಅವ್ರ ಹತ್ರ ಮಾತಾಡಿ, ಈ ಥರ ನನಗೆ ಕಡಿಮೆ ಐಟಮ್ ತೊಗೊತೀನಿ, ತೊಗೊಬೋದು ಅಂತ ಕೇಳಿದ್ದಕ್ಕೆ ಆಯಿತು ಬನ್ನಿ ತಗೊಳ್ಳಿ ಅಂತ ಹೇಳಿದ್ರು. ಯಾಕಂದರೆ ಇದು ಹೋಲ್ಸೇಲ್ ಶಾಪ್ ಅಲ್ವಾ. ಸೊ ಬಲ್ಕ್ ಆರ್ಡ್ರೆ ತೊಗೋಬೇಕು. ಅವ್ರಿಗೆ ಫ್ರೀ ಇರೋದಿಲ್ಲ. ತುಂಬಾ ಜನ ಜಾಸ್ತಿ ಇರ್ತಾರೆ. ತುಂಬ ದೂರದಿಂದ ಎಲ್ಲ ಬಂದಿದ್ದರು ಈ ಶಾಪಲ್ಲಿ. ನನ್ನ ಕೂಡ ಗುರುತಿಸಿ ಮಾತಾಡ್ಸಿದ್ರು. ಇಲ್ಲೂ ಕೂಡ ಅಷ್ಟೇ, ಕೆಲವೊಂದು ಕ್ಲಿಪ್ಸು, ಸ್ಟಿಕ್ಕರು, ನೇರ್ ಪಾಲಿಶು, ಮೆಹಂದಿ, ಆ ಥರ ಎಲ್ಲ ಕೆಲವೊಂದು ಎಲ್ಲ ಥರ ಫ್ಯಾನ್ಸಿ ಐಟಮ್ ಬೇಕಾಗಿರೋಂಥ ಮೆಟೀರಿಯಲ್ ಸಿಗುತ್ತೆ. ಕಡಿಮೆ ರೇಟಿಗೆ ಸಿಗುತ್ತೆ. ನೀವೇನಾದರೂ ಬಿಸ್ನೆಸ್ ಮಾಡ್ತೀರಂದರೆ ಖಂಡಿತ ಇವ್ರ ಶಾಪ್ನ ವಿಸಿಟ್ ಮಾಡಿ. ಸೊ ನಾನು ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ. ಸೊ ನಾನು ಚಿಕ್ಕಪೇಟೆಗೆ ಹೋದಾಗ ಸುಮ್ಮನೆ ನನಗೇನು ಬೇಕೋ ತಗೊಳ್ಳೋದ್ರ ಜೊತೆಗೆ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ. ಅಥವಾ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡೋರಿಗೆ ಇದು ಒಂದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ವೆರೈಟಿ ಆಫ್ ಕಲೆಕ್ಷನ್ ಇರುತ್ತೆ. ಫ್ಯಾನ್ಸಿ ಶಾಪ್ ಅಂದ್ರೇ ನಿಮಗೆ ಗೊತ್ತಿರುತ್ತಲ್ವ, ಪ್ರತಿಯೊಂದು A to Z ಇರುತ್ತೆ. ಮತ್ತು ನಮಗೆ ₹1 ರೇಟಿಂದ ಪ್ರತಿಯೊಂದು ಲಕ್ಷ ರೂಪಾಯಿ ಗಂಟನೂ ಸಿಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಕಲೆಕ್ಷನ್ನು. ನನಗಂತೂ ಈ ಶಾಪಲ್ಲಿ ತುಂಬಾ ಇಷ್ಟ ಆಯಿತು. ಸೊ ಈ ಶಾಪಲ್ಲಿ ನಾನು ಏನೇನು ತೊಗೊಬಂದೆ ಅನ್ನೋದನ್ನ ನೆಕ್ಸ್ಟ್ ಬರುವಂಥ ಪಾರ್ಟ್ 3ಯಲ್ಲಿ ತೋರಿಸ್ತೀನಿ ನಾನು. ಯಾಕಂದರೆ ಈ ಶಾಪ್ಗೂ ಕೂಡ ನಾನು ರಿಟರ್ನ್ ಗಿಫ್ಟ್ ಐಟಮ್ ತರೋಕ್ಕಂತಲೇ ಹೋಗಿದ್ದಿದ್ದು. ಸೊ ನೋಡಿ, ಪಿನ್ ತೊಗೊಂಡಿದ್ದೀನಿ, ಹೇರ್ ಪಿನ್ ತೊಗೊಂಡಿದ್ದೀನಿ. ಇದೆಲ್ಲ ನಾನು ರಿಟರ್ನ್ ಗಿಫ್ಟಲ್ಲಿ ಹಾಕಿ ತೋರಿಸ್ತೀನಿ. ನಿಮಗೆ ಸರ್ಪ್ರೈಸ್ ಆಗೋದು ಬೇಡ, ಅದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬರೋವಂಥ ವೀಡಿಯೋದಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಸೊ ಇದು ಕೂಡ ಅಷ್ಟೇ, ನಾಮಕರಣ ವ್ಲಾಗಿಗೋಸ್ಕರನೇ ಮಾಡ್ತಾ ಇರೋದು. ಸೊ ಪಾಪುಗೆ ರಿಟರ್ನ್ ಗಿಫ್ಟ್ ಕೊಡೋವಾಗ ನಾಮಕರಣ ಮಾಡಿದಾಗ 11 ತಿಂಗಳಿತ್ತು. 11 ಥರ ನಾನು ಗಿಫ್ಟ್ ಐಟಮ್ನ ಹಾಕ್ಕೊಂಡಿದ್ದೀನಿ. ಸೊ ಅದೇನೇನಂತಲೂ ತೋರಿಸ್ತೀನಿ ನಿಮಗೆ. ಇದೊಂದು ಶಾಪಿಂಗ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.